ತಂದೆ ತಾಯಿಗೆ ಕನ್ವಿನ್ಸ್ ಮಾಡುವಂಥ ಕೆಪಾಸಿಟಿ ಬೇಕಲ್ಲ, ಕನ್ವಿನ್ಸ್ ಮಾಡಿ ಆಗುತ್ತೆ, ಹಿಂಗೆ ಬೇಕು ಕನ್ವಿನ್ಸ್ ಮಾಡೋದು. ಈಗ ತಮ್ಮ ಜನ್ಮದಾತರನ್ನ ತಾವು ಮರೆತುಬಿಟ್ಟು ಮುಂದೆ ಹೋಗ್ತೀರ, ತಮ್ಮ ಜನ್ಮದಾತರನ್ನ ಯಾಕೆ ತಾವು ಮರಿತೀರಿ? ಅವರೇ ತಾನೇ ಒಂದು 20 ವರ್ಷ ತಮ್ಮಗಾಗಿ ಅವರು ಕಷ್ಟಪಟ್ಟಿರ್ತಾರೆ, ತಮ್ಮಗೋಸ್ಕರ ಅವ್ರ ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ. ವೈ ಯು ವಿಲ್ ನಾಟ್ ಟೇಕ್ ದೇರ್ ಒಪಿನಿಯನ್ ಇನ್ ದಟ್ ಪರ್ಟಿಕ್ಯುಲರ್ ಟೈಮ್? ಒಬ್ಬನ ಅಕ್ಸೆಪ್ಟ್ ಮಾಡೋಕ್ಕೆ, ನಾನು ಅದು ಮದುವೆ ಬಗ್ಗೆ ಮಾತಾಡ್ತಿಲ್ಲ, ಒಬ್ಬ ವ್ಯಕ್ತಿನ ಅಕ್ಸೆಪ್ಟ್ ಮಾಡಬೇಕಾದ್ರೇನೆ ವೈ ಯು ಆರ್ ನಾಟ್ ಟೇಕಿಂಗ್ ದೇರ್ ವ್ಯಾಲ್ಯೂಯಬಲ್ ಒಪಿನಿಯನ್? ದಟ್ಸ್ ವಾಟ್ ಮೈ ಕ್ವಶನ್ ಹಿಯರ್. ಅಲ್ಲಿ ನೀವು ಅವ್ರ ಒಪಿನಿಯನ್ ತಗೊಳ್ಳೋಕ್ಕೆ ಅಂತ ಹೋದಾಗ ಅಲ್ಲೇ ತಮ್ಗೆ ಅರ್ಥ ಆಗ್ಬಿಡುತ್ತೆ. ಸೊ ವಿಚ್ ಈಸ್ ಗುಡ್ ಆ್ಯಂಡ್ ವಿಚ್ ಈಸ್ ಬ್ಯಾಡ್, ವಾಟ್ ವಿ ಆರ್ ಡೂಯಿಂಗ್ ನಾವು, ವಾಟ್ ವಿ ಹ್ಯಾವ್ ಟು ಡೂ ನಾವು. ಅಲ್ಲಿ ತಾವು ಫಸ್ಟ್ ಭಯ ಅನ್ನೋದನ್ನ ಬಿಟ್ಟಾಕಿ ಧೈರ್ಯನ ಮುಂದೆ ಇಟ್ಟು ಈ ಥರ ಇದೆ, ಈ ಥರ ಬರ್ತಾ ಇದ್ದಾನೆ, ಏನಿದು. ಫಸ್ಟ್ ಆಫ್ ಆಲ್ ಯು ಶುಡ್ ಟೇಕ್ ಎ ಶೇರಿಂಗ್ಸ್. ಫಸ್ಟ್ ಆಫ್ ಆಲ್ ನಾಲೆಜನ್ನು ಕೊಡಬೇಕು ಮಕ್ಕಳಿಗೆ, ಯಾವುದು ಗುಡ್ ಟಚ್, ಯಾವುದು ಬ್ಯಾಡ್ ಟಚ್. ಚಿಕ್ಕ ಮಕ್ಕಳಲ್ಲೂ ಸಹಿತ ಈಗ ನಾವು ತುಂಬ ಸಮಸ್ಯೆಗಳನ್ನ ಕಾಣ್ತಾ ಇದ್ದೀವಿ. ಫಸ್ಟ್ ಯಾವುದು ಗುಡ್, ಯಾವುದು ಬ್ಯಾಡ್, ಪ್ರತಿಯೊಂದು ನಾವು ಎಜುಕೇಟ್ ಮಾಡಬೇಕು ಮಕ್ಕಳನ್ನು. ಯಾವಾಗ ನಾವು ಮಕ್ಕಳನ್ನ ಎಜುಕೇಟ್ ಮಾಡ್ತಾ ಹೋಗ್ತೀವಿ, ಮಕ್ಕಳೇ ನಮಗೆ ನಾಲೆಜನ್ನು ಕೊಡ್ತಾ ಹೋಗ್ತಾರೆ. ಸೊ ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಸಹಿತ ಎಜುಕೇಟ್ ದೆಮ್ ಫಸ್ಟ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್.